ಸತ್ಯ ಹೇಳಿದ್ದೀನಿ ಅವ್ರು ಯಾರು ಅಂತ ಅನ್ನೋದು ನನ್ನ ಪರ್ಸ್ನಲ್ ಕೇಳಬೇಡಿ ಅಂದ ತಕ್ಷಣ ಓಕೆ ಅಂತ ಬಾಟಲಿ ತಿರುಗಿಸ್ದಾಗ ಸೂರ್ಯನ ಹತ್ರ ಬಂದು ನಿಂತು ಟ್ರೂತ್ ಆರ್ ಡೇರ್ ಟ್ರೂತ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಫ್ಯೂಚರ್ನಲ್ಲಿ ಲವ್ ಮಾಡಿದ್ರೆ ಧೈರ್ಯವಾಗಿ ಹೋಗಿ ಪ್ರಪೋಸ್ ಮಾಡಿದ್ಯಾ ಲವ್ ಮಾಡಿದ್ರೆ ಹೇಳ್ತೀನಿ ಆದರೆ ಲವ್ ಮಾಡೋ ಇಂಟ್ರೆಸ್ಟ್ ನನಗಿಲ್ಲ ಸ್ವಲ್ಪ ಹೊತ್ತು ಆಟ ಪಕ್ಕಕ್ಕಿಟ್ಟು ಈ ಲವ್ ಮೇಲೆ ಯಾರ್ಯಾರ ಒಪಿನಿಯನ್ ಏನು ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ. ಇದು ನಮ್ಮ ಏಜ್ ಟಾಪಿಕ್ ಅಲ್ಲ ಅಂತ ಗೊತ್ತು, ಆದರೆ ನಮಗೆ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್. ಲವ್ ಮತ್ತು ಅಟ್ರಾಕ್ಷನ್ ವ್ಯತ್ಯಾಸ ತಿಳಿಯದ ಮನಸ್ಸು ನಮ್ಮದು. ಇಂಥ ಟೈಮ್ನಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಅಟ್ರಾಕ್ಷನಿಂದ ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ತಾರೆ. ಸೊ ಇದನ್ನೊಂದು ಲೈಫ್ ಸಬ್ಜೆಕ್ಟ್ ಅಂತ ಪರಿಗಣಿಸಿ ಯಾರ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಪವಿತ್ರ ಹೇಳಿದಾಗ ಎಲ್ಲರೂ ಸರಿ ಅಂದರು. ಸೂರ್ಯ ಹೇಳು, ಯಾಕೆ ನಿನಗೆ ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ? ನಿನ್ನ ಚೈಲ್ಡ್ ಲೈಫ್ ತುಂಬ ಕಷ್ಟದಲ್ಲಿ ಸಾಗಿದೆ, ಆದರೂ ಸ್ಟಡೀಸಲ್ಲಿ ನೆಗ್ಲೆಕ್ಟ್ ಮಾಡದೆ ಕಷ್ಟಪಡ್ತಿದ್ಯಾ. ನಮಗೆಲ್ರಿಗೂ ಇನ್ಸ್ಪಿರೇಷನ್. ಆದರೆ ನಿನ್ನ ಲೈಫ್ನಲ್ಲಿ ಲವ್ ಅನ್ನೋ ಫೇಸ್ ಒಂದು ಕಾಲದಲ್ಲಿ ಎದುರಾಗುತ್ತೆ, ಆಗ ಅದನ್ನು ಹೇಗೆ ಎದುರಿಸ್ಬೇಕು ಅಂದ್ಕೊಂಡಿದ್ಯಾ? ನನಗೆ ಪ್ರೀತಿ ಅಂದ್ರೇ ಗೊತ್ತಿಲ್ಲ, ಇನ್ನು ಅದರ ಮೇಲೆ ಒಪಿನಿಯನ್ ಏನಿರುತ್ತೆ? ಪ್ರೀತಿಸೋದಕ್ಕಿಂತ ಮೊದಲು ನನಗೆ ಅರ್ಹತೆ ಇದೆಯೋ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅದೇನು ಸೂರ್ಯ, ಪ್ರೀತಿಗೆ ಅರ್ಹತೆ ಏನಿರುತ್ತೆ? ಅದು ಮನಸ್ಸಿಗೆ ಸಂಬಂಧಿಸುತ್ತಾನೆ. ಹೌದು, ಪ್ರೀತಿ ಮನಸ್ಸಿಗೆ ಸಂಬಂಧಿಸಿದ್ದು, ಆದರೆ ಗೌರವ, ಸ್ಟೇಟಸ್, ಲೈಫ್ಗೆ ಸಂಬಂಧಿಸಿದವು ಕೂಡ ಇರುತ್ತವೆ. ನಾನು ಅನಾಥ, ನನ್ನ ಹಿಂದೆ ಒಂದು ಪೈಸೆ ಕೂಡ ಇಲ್ಲ ಅಂತ ತಿಳಿದ ಮೇಲೆ ನನ್ನನ್ನು ಯಾರು ಲವ್ ಮಾಡಲ್ಲ. ಒಂದು ವೇಳೆ ಮಾಡಿದ್ರೂ ಅವ್ರನ್ನ ನಾನು ಹ್ಯಾಪಿಯಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿದ್ದೆಯಿಂದ ಎದ್ದಾಗಿನಿಂದ ಮಲಗುವವರೆಗೂ ಪ್ರತಿಯೊಂದು ಕೆಲಸವೂ ಪೈಸೆಯಿಂದ ನಡೆಯುತ್ತೆ. ನನ್ನನ್ನು ನಂಬಿ ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡು ಬಂದ ಹುಡುಗಿಯನ್ನು ಹಸಿವಿನಿಂದ ಇಟ್ಟರೆ ಆ ಪ್ರೀತಿ ಎಷ್ಟು ಕಾಲ ಉಳಿಯುತ್ತೆ? ಹಾಗಿದ್ರೆ ನಿನ್ನ ಪ್ರಾಬ್ಲಮ್ ಪ್ರೀತಿ ಅಲ್ಲ ಸೂರ್ಯ. ಮನೆ ಸಂಪಾದಿಸಿದ್ರೆ ನೀನು ಅಂದ್ಕೊಳ್ಳೋ ಆ ಪ್ರೀತಿ ನಿನ್ನ ಕಾಲ ಹತ್ರ ಓಡಿ ಬರುತ್ತೆ. ಆಗ ಅವ್ರು ನನ್ನ ಪ್ರೀತಿಸಿದಂಥ ಅಥವಾ ನನ್ನ ಹಣವನ್ನು ಪ್ರೀತಿಸಿದಂಥ ಎಂಬ ಸೂರ್ಯನ ಪ್ರಶ್ನೆಗೆ ಯಾರ ಹತ್ರ ಉತ್ತರ ಇರಲಿಲ್ಲ. ಇಲ್ಲಿ ನಾನು ಹಣವನ್ನಾಗಲಿ ಅಥವಾ ಪ್ರೀತಿಯನ್ನಾಗಲಿ ಕೀಳಾಗಿ ಕಾಣ್ತಿಲ್ಲ, ಆದರೆ ಈ ದಿನಗಳಲ್ಲಿ ನನ್ನಂಥವ್ರು ಪ್ರೀತಿಸೋ ಅವಶ್ಯಕತೆ ಮತ್ತು ಅವಕಾಶ ಎರಡೂ ಇಲ್ಲ. ರೆಕ್ಕೆ ಆಡಿದ್ರೆ ಮಾತ್ರ ಹೊಟ್ಟೆ ತುಂಬೋ ಪರಿಸ್ಥಿತಿಯಲ್ಲಿ ಬಹಳ ಜನರಿದ್ದಾರೆ. ಅಂಥದ್ರಲ್ಲಿ ನನಗೆ 3 ಹೊತ್ತು ತಿನ್ನೋದಕ್ಕೆ ಫುಡ್ ಸಿಗ್ತದೆ, ಏರಲು ಪ್ಲೇಸ್ ಇದೆ, ನನ್ನ ಡ್ರೀಮ್ಸ್ ನನಸಾಗಲು ಒಂದು ಚಾನ್ಸ್ ಇದೆ. ಇವುಗಳನ್ನ ಬಿಟ್ಟು ಟೈಮ್ ವೇಸ್ಟ್ ಮಾಡಲು ಅವು ಕಡೆ ನನ್ನ ಆಲೋಚನೆ ಯಾವತ್ತೂ ಹೋಗೋದು. ಒಂದು ವೇಳೆ ಹೋದರೆ ನನ್ನಂಥ ಇನ್ನೊಬ್ಬ ಅನಾಥಾಗಿ ಲೈಫ್ ಕೊಡ್ತೀನಿ, ಅವಳನ್ನ ಹ್ಯಾಪಿಯಾಗಿ ನೋಡ್ಕೊಳ್ತೀನಿ ಅಂತ ಅವನು ಹೇಳ್ತಿರುವ ಖುಷಿ ಕಣ್ಣಲ್ಲಿ ನೀರು ತುಂಬಂತು. ಸರಿ, ಹಾಗಿದ್ರೆ ಖುಷಿ, ನಿನ್ನ ಒಪಿನಿಯನ್? ನಮ್ಮ ಮಮ್ಮಿ ಡ್ಯಾಡಿ ಪ್ರೀತಿಗೆ ನಿದರ್ಶನ ನಾನು. ನಮ್ಮ ಮಮ್ಮಿ ಒಬ್ಬ ಅನಾಥೆ, ಡ್ಯಾಡಿ ಮಿಲಿಯನರ್. ಪ್ರೀತಿಗೆ ಹಣವನ್ನು ಆಸ್ತಿಯನ್ನು ಸೇರಿಸೋ ಈ ಕಾಲದ ಹುಡುಗರಿಗೆ ನಮ್ಮ ಮಮ್ಮಿ ಡ್ಯಾಡಿ ಲವ್ ಸ್ಟೋರಿ ಇನ್ಸ್ಪಿರೇಷನ್. ಮಮ್ಮಿ ಪ್ರೀತಿ ಸ್ಟೋನ್ ಥರ ಇದ್ದ ಡ್ಯಾಡಿ ಹಾರ್ಟ್ ಕರಗಿಸ್ತು. ಮಾನ್ಸ್ಟರ್ ಥರ ಇದ್ದ ಡ್ಯಾಡಿ ಮನಸ್ಸಲ್ಲಿ ಅಮ್ಮನ ಪ್ರೀತಿ ಬೆಳದಿಂಗಳನ್ನು ಸುರಿಸ್ತು. ಮನುಷ್ಯನನ್ನು ನಂಬದ ಅಪ್ಪನನ್ನು ಅಮ್ಮ ತನ್ನ ಪ್ರೀತಿಯಿಂದ ಚೇಂಜ್ ಮಾಡಿದ್ಲು. ಲವ್ಗೆ ಮನಿ ಮತ್ತು ಸ್ಟೇಟಸ್ ಅಡ್ಡಿ ಇಲ್ಲ ಅನ್ನೋದು ನನ್ನ ಸ್ಟ್ರಾಂಗ್ ಒಪಿನಿಯನ್. ಎಲ್ಲರೂ ಮೆಚ್ಕೊಳ್ತಾ ಕ್ಲಾಪ್ಸ್ ಹೊಡೆದ್ರು. ಸೂರ್ಯ ಅಲ್ಲಿಂದ ಎದ್ದು ಹೋದ. ಅಲ್ಲಿ ಕಳಿಬೇಕಿದ್ದ ಆ 4 ದಿನಗಳು ಸೂರ್ಯ ಅವ್ರಿಗೆ ಸರಿಯಾಗಿ ಎದುರು ಕೂಡ ಬೀಳಲಿಲ್ಲ. ದಿಢೀರನೆ ಸೂರ್ಯನಲ್ಲಾದ ಈ ಚೇಂಜ್ ಖುಷಿಗೆ ಅರ್ಥ ಆಗಲಿಲ್ಲ, ಆದರೆ ಅವನನ್ನು ವಾಚ್ ಮಾಡುತ್ತಲೇ ಇದ್ದ. ವಾಪಸ್ ಬಂದ ಮೇಲೂ ಸೂರ್ಯನ ಬಿಹೇವಿಯರ್ನಲ್ಲಿ ಚೇಂಜ್ ಬರಲಿಲ್ಲ. ಮಾತು ಕಡಿಮೆ ಮಾಡಿಬಿಟ್ಟ. ಒಂದಿನ ಈವ್ನಿಂಗ್ ಸತ್ಯ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಸೂರ್ಯನಿಗೆ ಆಶ್ರಮದಲ್ಲಿ ವರ್ಕ್ ಇದ್ದಿದ್ದರಿಂದ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಹತ್ತಿರವೇ ಅಲ್ವಾ, ನಾ ಹೋಗ್ತೀನಿ ಅಂತ ಅವಳು ಹೊರಟಳು. ಸತ್ಯ ಕ್ಲಾಸ್ಗಿನ 10 ನಿಮಿಷ ಡಿಸ್ಟೆನ್ಸ್ ಇರುವಾಗ ಅವಳು ಮುಂದೆ ಒಂದು ಕಾರು ಬಂದು ನಿಂತಿತು. ಡೋರ್ ಓಪನ್ ಮಾಡಿ ಅವನನ್ನು ನೋಡಿ ಸತ್ಯ ಕಣ್ಣುಗಳು ಅಚ್ಚರಿಯಿಂದ ಸಣ್ಣದಾದವು. ಅವನು ಅವಳ ಕಾಲೇಜಿನ ಸೀನಿಯರ್. ಹೇ ಸತ್ಯ, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ಯಾ? ಕಮಾನ್, ಡ್ರಾಪ್ ಮಾಡ್ತೀನಿ ಅಂದ. ಥ್ಯಾಂಕ್ಸ್ ಸರ್, ನಾನು ಹೋಗಬಲ್ಲೆ. ಹೇ, ನಾನೇನು ವಿಲನ್ ಅಲ್ಲ, ಯಾಕೆ ಭಯ? ಸಾರಿ, ನನಗೇನು ಭಯ ಇಲ್ಲ, ಆದರೆ ಇಂದು ಹೀಗೆ ನಡ್ಕೊಂಡು ಹೋಗೋದು ನನಗೆ ಹ್ಯಾಬಿಟ್. ನಿಮ್ಮ ಕಾರಿದೆ ಅಂತ ನಾನು ಬರೋದಕ್ಕೆ ಸಾಧ್ಯ ಇಲ್ಲ, ಸಾರಿ ಅಂತ ಹೊರ್ಟು ಹೋದ್ಲು. ಅಹಂಕಾರ ಅಂತ ಬೈದ್ಕೊಳ್ತಾ ಅವಳನ್ನ ಫಾಲೋ ಮಾಡ್ದ. ಹಾಗೆ ಕೆಲವು ದಿನ ಸತ್ಯಾಳನ್ನು ಫಾಲೋ ಮಾಡ್ತಿದ್ರೆ ಅವಳು ಅದನ್ನು ಗಮನಿಸ್ದ. ಸೂರ್ಯನಿಗೆ ಹೇಳಿದ್ರೆ ಗಲಾಟೆ ಆಗುತ್ತೆ ಏನೋ ಅಂತ ಭಯಪಟ್ಲು. ಆದರೆ ಅವನು ಫಾಲೋ ಮಾಡ್ತಿದ್ದಾನೆ ಹೊರತು ಮಾತನಾಡಿಸೋದಾಗಲಿ ಅಥವಾ ಇನ್ಯಾವುದೇ ರೀತಿ ತೊಂದರೆ ಮಾಡ್ತಿಲ್ಲ ಅಂತ ಕಾಲೇಜ್ನಲ್ಲೂ ನೋಡ್ತಿದ್ದ ಅಷ್ಟೇ. ಆ ದಿನ ಕಾಲೇಜ್ ಫೆಸ್ಟ್. ಗರ್ಲ್ಸ್ ಎಲ್ಲ ಎತ್ನಿಕ್ ವೇರ್ನಲ್ಲಿ ಬಂದಿದ್ದರು. ಸತ್ಯ ಸಿಂಪಲ್ಲಾಗಿ ಬಂದಿದ್ದು ಆ ಹುಡುಗನಿಗೆ ಇಷ್ಟ ಆಗಲಿಲ್ಲ. ಲಂಗ ದಾವಣಿಯಲ್ಲಿ ಅವಳನ್ನ ಎಕ್ಸ್ಪೆಕ್ಟ್ ಮಾಡಿದ್ದ. ಫೆಸ್ಟ್ನಲ್ಲಿ ಸತ್ಯಾಳ ಸಿಂಗಿಂಗ್ ಪ್ರೋಗ್ರಾಮ್ ಇತ್ತು. ಅವಳು ಬೇಡ ಅಂತಿದ್ರು ಖುಷಿ ಅವಳನ್ನ ನೇಮ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡುವಂತೆ ಗಟ್ಟಿಯಾಗಿ ಹೇಳಿದ್ಲು. ಗೆಸ್ಟ್ ಬರ್ಸ್ತಾರೆ, ಅವರಲ್ಲಿ ಯಾರಿಗಾದರೂ ನಿನ್ನ ವಾಯ್ಸ್ ಇಷ್ಟ ಆದರೆ ಮೂವೀಸ್ನಲ್ಲಿ ಚಾನ್ಸ್ ಸಿಗ್ಬೋದು, ನಿನ್ನ ಟ್ಯಾಲೆಂಟ್ ವೇಸ್ಟ್ ಮಾಡ್ಕೊಳ್ತೀಯಾ ಅಂತ ಗದರಿಸಿ ಹೆಸರು ಕೊಟ್ಟಿದ್ಲು. ಲ್ಯಾವೆಂಡರ್ ವರ್ಕ್ ಲೆಹೆಂಗಾದಲ್ಲಿ ಕಾರ್ನಿಂದ ಹಿಡಿದು ಒಳಗೆ ಬರ್ತಿರೋ ಖುಷಿ ಮೇಲೆ ಹುಡುಗರ ನೋಟ ಸ್ಟಿಕ್ ಆಗೋಯ್ತು. ಆದರೆ ಅವಳ ಹಿಂದೆ ಇರೋ ಡ್ಯಾಡಿ ಬ್ಯಾಕ್ಗ್ರೌಂಡ್ಗೆ ಪಾಪ ಅವಳನ್ನ ನೋಡೋದಷ್ಟೇ ಹೊರತು ಕನಿಷ್ಠ ಮಾತಾಡ್ಸೋ ಕೂಡ ಯಾರೂ ಧೈರ್ಯ ಮಾಡಲಿಲ್ಲ. ಪವಿತ್ರ ಎಲ್ಲೋ ಗ್ರೀನ್ ಆಫ್ ಸ್ಯಾರಿಯಲ್ಲಿ ಬಂದ್ಲು. ಆಫ್ ಸ್ಯಾರಿಯಲ್ಲಿ ಬರ್ತೀಯಾ ಅಂದ್ಕೊಂಡಿದ್ದೆ ಖುಷಿ, ಯು ಡಿಸಪಾಯಿಂಟ್ ಮೀ. ಮಮ್ಮಿ ಹೊಡಿತೀನಿ ಅಂದರು. ಈ ಡ್ರೆಸ್ ಕೂಡ ತುಂಬ ಬೇಡ್ಕೊಂಡ ಮೇಲೆ ಸರಿ ಅಂದರು. ಏನೋ ಲೆಹೆಂಗಾದಲ್ಲಾದರೆ ಕಾಲೇಜ್ ಸ್ಟೂಡೆಂಟ್ ಥರ ಇರ್ತೀಯಾ, ಹಾಫ್ ಸ್ಯಾರಿಯಲ್ಲಾದರೆ ದೊಡ್ಡ ಜಾಣಿ ಅಂತ ಕಾಣ್ತೀಯಾ ಅಂತ ಬೈದರು. ಅಂತ ತುಟಿ ಮೀಟ್ತಾ ಸತ್ಯ ಬಂದಿದ್ಲಾ, ಪ್ರೋಗ್ರಾಮ್ಗೆ ಪ್ರಿಪೇರ್ ಆಗಿದ್ದಾಳಾ ಅಂತ ಕೇಳ್ತಾ ಮುಂದೆ ಬರುವಾಗ ಸಡನ್ನಾಗಿ ಎದುರಾದ ಹುಡುಗನನ್ನು ನೋಡದೆ ಗುತ್ಸಿ ಅಮ್ಮ ಅಂತ ತಲೆ ಸವರ್ತಾ ಹಿಂದೆ ಸರಿದ್ಲು. ಲೈಟ್ ಬ್ಲೂ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ನಲ್ಲಿ ಎದುರಿಗಿದ್ದ ಸೂರ್ಯ. ಅವನನ್ನು ನೋಡಿದ್ಲೆ ಖುಷಿ ಕಣ್ಣಲ್ಲೇ ಸ್ಪಾರ್ಕ್ಸ್. ಸತ್ಯ ಹೇಳಿದಾಳು, ಸೂರ್ಯ
ರೂಮ್ನಲ್ಲಿದ್ದಾಳೆ. ಅವಳಿಗೆ ಸ್ವಲ್ಪ ನರ್ವಸ್ ಅನಿಸ್ತಿದೆ. ಪವಿತ್ರ ಜಾಸ್ತಿ ಭಯಪಟ್ಟರೆ ಪ್ರೋಗ್ರಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡ ಅಂತ ಹೇಳಿದ್ದೀನಿ, ಅವಳನ್ನ ಫೋರ್ಸ್ ಮಾಡಬೇಡ ಅಂತ ಪವಿತ್ರಾಗಿ ಹೇಳ್ತಿದ್ರು. ಅವನ ಇಂಟೆನ್ಷನ್ ಖುಷಿಗಿತ್ತು. ಓಕೆ ನಾವು ನೋಡ್ಕೋತೀವಿ ಅಂತ ಹೋದ್ಲು. ಮುಂದೆ ಹೋಗ್ತಿದ್ದ ಸೂರ್ಯ ಸಡನ್ನಾಗಿ ನಿಂತ್ಬಿಟ್ಟ. ಅವನ ಹ್ಯಾಂಡ್ ಹಿಡಿದ ಖುಷಿ ಟಚ್ಗೆ ಅವಳ ಕಡೆ ಹ್ಯಾಂಡ್ ಕಡೆ ರೆಪ್ಪೆ ಮಿಟಕಿಸ್ದೆ ನೋಡ್ತಿದ್ರೆ, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ ಕೇಳಿದ್ಲು. ಏನೂ ತಿಳಿಯದವನಂತೆ ಇನ್ನೋಸೆಂಟ್ ಫೇಸ್ ಹಾಕಬೇಡ. ಮನಾಲಿ ಟ್ರಿಪ್ನಿಂದ ನೀನು ನನ್ನ ಜೊತೆ ಮೊದಲಿನಂತೆ ಮಾತಾಡ್ತಿಲ್ಲ. ಕಂಡ್ರೆ ಕ್ಷಣಗಳಲ್ಲಿ ಮಿಸ್ ಆಗಿ ತಪ್ಪಿಸ್ಕೊಂಡು ತಿರುಗ್ತಿದ್ಯಾ. ಕ್ಲಾಸ್ನಲ್ಲಿ ಲೆಕ್ಚರರ್ ಇದ್ದರೆ ಮಾತ್ರ ಕಾಣಿಸ್ಕೊಳ್ತೀಯಾ. ಏನಾಯ್ತು ನಿನಗೆ? ನಾನೇನಾದರೂ ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದ್ದೀನಾ? ಕಣ್ಣ ನೀರು ತುಂಬ್ಕೊಂಡು ಕೇಳ್ತಿರೋ ಅವಳನ್ನ ಹಾಗೆ ನೋಡಲಾಗದ ಸೂರ್ಯ ಕೈ ಬಿಡಿಸ್ಕೊಂಡು, ಅಂಥದ್ದೇನಿಲ್ಲ, ಹೊಸದಾಗಿ ಇನ್ನೊಂದು ಪಾರ್ಟ್ ಟೈಮ್ ಜಾಬ್ ಸೇರಿದ್ದೀನಿ, ಯಾವಾಗ ಫ್ರೀ ಟೈಮ್ ಸಿಕ್ಕಿದ್ರೂ ಹೋಗಬೇಕಾಗುತ್ತೆ, ಅದಕ್ಕೆ ಹೆಚ್ಚಾಗಿ ಕಾಣಿಸ್ಕೊಳ್ತಿಲ್ಲ ಅಷ್ಟೇ ಅಂದ. ಅಷ್ಟೊಂದು ಮನೆ ಅವಶ್ಯಕತೆ ಏನಿದೆ ನಿನಗೆ? ಈಗಾಗಲೇ ಬೇಕ್ರಿಯಲ್ಲಿ ಮಾಡಿದೆಯಾ, ಇನ್ನೂ ಟೈಮೆಲ್ಲಿದೆ? ನೈಟ್ ಟೈಮ್ ಒಂದು 3 ಅವರ್ಸ್ ಫುಡ್ ಡೆಲಿವರಿ ಮಾಡ್ತೀನಿ, ನಿದ್ದೆ ಬರದೆ. ಡ್ಯಾಡಿ ಹತ್ರ ಹೇಳ್ತೀನಿ, ನಿದ್ದೆ ಬಿಟ್ಟು ಇದೆಲ್ಲ ಮಾಡೋ ಅವಶ್ಯಕತೆ ಏನಿದೆ? ಸ್ಟಡೀಸ್ ಜೊತೆ ಹೋಮ್ವರ್ಕ್ನಿಂದ ದಣಿತಿದ್ಯಾ? ಇಲ್ಲ ನಾನೇನು ದಣಿತಿಲ್ಲ, ಆ್ಯಕ್ಟಿವ್ ಆಗಿ ಮಾಡ್ತಿದ್ದೀನಿ, ಅದು ನನಗೆ ಹ್ಯಾಪಿ ಅನಿಸುತ್ತೆ. ಏನು ಮಾಡ್ತೀಯಾ ಸಂಪಾದಿಸಿದ ಹಣವನ್ನು? ಫ್ಯೂಚರ್ಗಾಗಿ ಸೇವ್ ಮಾಡ್ತಿದ್ದೀನಿ. ಬಿಸ್ನೆಸ್ ಮಾಡಲಿಕ್ಕಾ? ಮನಿ ಇದ್ರೆ ಏನಾದರೂ ಮಾಡಬಹುದು ಅಂತ. ಡ್ಯಾಡಿ ಹೆಲ್ಪ್ ತೊಗೊಳ್ಳೋದು ನಿನಗೆ ಇಷ್ಟ ಇಲ್ವಾ? ಸರ್ ಹತ್ರ ಕೇಳಲು ನಾನೇನು ನಾಚಿಕೆ ಪಟ್ಕೊಳ್ಳೋದಿಲ್ಲ ಖುಷಿ, ಆದರೆ ನನಗಾಗಿ ನಾನು ಸಂಪಾದಿಸಿದ ಹಣದಿಂದ ನನ್ನ ಫ್ಯೂಚರ್ ಬಿಲ್ಡ್ ಮಾಡಿಕೊಡೋದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆಗಲೂ ಮನಿ ಸಾಲದಿದ್ದರೆ ನಾನು ಸರನ್ನು ಕೇಳ್ತೀನಿ, ಆದರೆ ನನಗಿರೋ ಆಪರ್ಚುನಿಟೀಸ್ ಯಾವುದನ್ನು ಬಿಟ್ಕೊಡೋದಕ್ಕೆ ನಾನು ಸಿದ್ಧನಿಲ್ಲ. ಆದರೂ ನಾನು ಕಾಣಿಸ್ಕೊಳ್ತಿದ್ರೆ ನಿನಗೇನು ಪ್ರಾಬ್ಲಮ್? ನಿನ್ನ ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಇದೆ. ಬಿಕಾಸ್ ಐ ಲೈಕ್ ಯು ಸೂರ್ಯ. ನಿನ್ನ ಮೇಲೆ ತುಂಬ ಅಭಿಮಾನ ಇದೆ ನನಗೆ. ಅದು ಅಭಿಮಾನ ಅಲ್ಲ, ಕೇವಲ ಅಟ್ರಾಕ್ಷನ್ ಅಷ್ಟೇ. ನನ್ನ ಬಗ್ಗೆ ತಿಳಿದ ಮೇಲೆ ನೀನು ಸ್ವಲ್ಪ ಎಮೋಷ್ನಲ್ ಆಗಿ ಅಟ್ರಾಕ್ಟ್ ಆಗಿದೆಯಾ ಅಷ್ಟೇ, ಅದಕ್ಕಿಂತ ಹೆಚ್ಚೇನಿಲ್ಲ. ಹೀಗೆ ಹೇಳ್ತಿದ್ದೀನಿ ಅಂತ ಬೇರೆ ರೀತಿ ಭಾವಿಸ್ಬೇಡ. ನಿನ್ನ ಲೆವೆಲ್ ಬೇರೆ, ನೀನೇ ಬೇರೆ, ನಿನ್ನದು ಬೇರೆ ವರ್ಡ್. ನನ್ನಂಥವ್ರ ಜೊತೆ ಮಾತಾಡಬೇಕಾದ ಅವಶ್ಯಕತೆ ನಿನಗಿಲ್ಲ, ಆದರೂ ಮಾತಾಡ್ತಿದ್ಯಾ, ಅದು ನಿನ್ನ ವ್ಯಕ್ತಿತ್ವ. ಆದರೆ ನೋಡೋರಿಗೆ ನಾನು ನಿನ್ನ ಟ್ರ್ಯಾಪ್ ಮಾಡ್ತಿದ್ದೀನಿ ಅನಿಸುತ್ತೆ. ಸರ್ ಹತ್ರ ನನ್ನಿಂದ ಮಾತು ಬರೋದನ್ನು ನಾನು ಸಹಿಸಲ್ಲ. ಅದಕ್ಕಾಗಿ ನಾನು ಯಾರ ಜೊತೆ ಆದರೂ ಫೈಟ್ ಮಾಡ್ತೀನಿ. ನನ್ನ ಜೊತೆ ನಾನೇ ಆದರೂ ಸರಿ. ಪ್ಲೀಸ್ ನನ್ನ ಬಗ್ಗೆ ಬಿಟ್ಬಿಡು. ನೀನು ಹ್ಯಾಪಿಯಾಗಿ ನಿನ್ನ ಸ್ಟಡೀಸ್ ನೋಡ್ಕೊ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡು. ನನ್ನ ಮರೆತುಬಿಟ್ರೆ ನೀನು ನನಗೆ ದೊಡ್ಡ ಉಪಕಾರ ಮಾಡ್ದಂತೆ ಅಂತ ಹೇಳಿ ಹೊರಟೋದ. ಒಂದು ಕ್ಷಣ ಮನಸ್ಸಿಗೆ ನೋವಾದರೂ ಅವನ ಮಾತುಗಳಲ್ಲಿ ತನ್ನ ತಂದೆ ಮೇಲಿರೋ ಗೌರವ ಕಾಣಿಸ್ತಿದ್ರೆ ಸಣ್ಣದಾಗಿ ನಕ್ಕದ್ಲು. ಅಷ್ಟು ಲೈಟಾಗಿ ಹೇಗೆ ಬಿಟ್ಬಿಡ್ತೀನಿ ಅಂದ್ಕೊಳ್ತಾ ಪವಿತ್ರ ಮತ್ತು ಸತ್ಯ ಬಂದಿದ್ದರಿಂದ ಸ್ಟೇಜ್ ಹತ್ರ ಹೋದ್ಲು. ಸತ್ಯಾಳನ್ನು ಸ್ಟೇಜ್ ಹತ್ರ ಕರೆತಂದು ಅವಳಿಗೆ ಧೈರ್ಯ ಹೇಳ್ತಿದ್ದು ಖುಷಿ ಮೇಲೆ ಕೆಳಗೆ ಕೂತವ್ರ ಕಣ್ಣುಗಳಿದ್ವು. ಅವಳ ಅಲಂಕಾರ ಮತ್ತು ಬ್ಯೂಟಿ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಿದ್ರೆ ಅವಳು ಅರ್ಜುನ್ ರಾಮ್ ಮಗಳು ಎಂಬ ನೇಮ್ ಅವಳನ್ನು ಹೈಲೈಟ್ ಮಾಡ್ತಿತ್ತು. ಕೆಲವರು ಪಿಸಿಕುಟ್ಕೊಳ್ಳೋದು, ಎಲ್ರಿಗೂ ಕೂಲ್ ಡ್ರಿಂಕ್ಸ್ ಸರ್ವ್ ಮಾಡ್ತಿದ್ದ ಸೂರ್ಯನಿಗೆ ಕೇಳಿಸ್ದೇ ಇತ್ತು. ಆ ಹುಡುಗಿ ಅರ್ಜುನ್ ರಾಮ್ ಮಗಳಲ್ವಾ? ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ. ನಮ್ಮ ಮಗನಿಗೆ ಪರ್ಫೆಕ್ಟ್ ಜೋಡಿ. ನಮ್ಮ ಮೊಮ್ಮಗನಿಗಾದರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಸೋದರಿ ಅಮೇರಿಕಾದಲ್ಲಿ ಡಾಕ್ಟರ್ ಆಗಿದ್ದಾನೆ, ಅವನಿಗಾದರೆ ಸರಿ ಹೋಗುತ್ತೆ ಅಂತ ಯಾರೋ ಮಿನಿಸ್ಟರ್ ಹೇಳ್ತಿದ್ರೆ ಅವನ್ನೆಲ್ಲ ತಲೆಗೆಡಿಸ್ಕೊಳ್ದೆ ತಾನು ವರ್ಕ್ ಮಾಡ್ತಿದ್ದ ಸೂರ್ಯ. ಎಷ್ಟು ಅವಾಯ್ಡ್ ಮಾಡಿದ್ರು ಅವ್ರ ಮಾತುಗಳು ಬುದ್ಧಿಯಿಂದ ಹೋಗ್ತಿಲ್ಲ. ಅರ್ಜುನ್ ತನ್ನ ಮೇಲೆ ತೋರಿಸೋ ಅಫೆಕ್ಷನ್, ಅಭಿಮಾನ ನೆನಪಾಗ್ತಿದ್ರೆ ಅವನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಗೆ ಹೇಳಬಲ್ಲ? ಆಲ್ ದಿ ಬೆಸ್ಟ್. ನಿಜಕ್ಕೂ ಹೆದರಬೇಡ. ಇವ್ರು ಯಾರೂ ನೀನು ಮುಂದೆ ಇಲ್ಲ. ನೀನೊಬ್ಬಳೇ ರೂಮ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಪ್ರಶಾಂತವಾಗಿ ಆಡು. ನಿನ್ನ ಗಾಯನದಲ್ಲಿ ಎಲ್ಲರೂ ಮೈ ಮರಿಬೇಕು ಅಂದಾಗ ಖುಷಿ ಹೇಳ್ತಿದ್ದಾಗ ಸಣ್ಣದಾಗಿ ನಕ್ಕು ಥ್ಯಾಂಕ್ ಯು ಅಂದ್ಲು. ಈ ಸ್ವಲ್ಪ ಕಾಲದಲ್ಲಿ ಅವರಿಬ್ಬರ ಮಧ್ಯೆ ಎಂಥ ಬಾಂಡಿಂಗ್ ಬೆಳೆದಿದೆ ಅಂದರೆ ಹೀರಾಳ್ ಜೊತೆ ಹೇಗಿದ್ದಾಳೋ ಸತ್ಯಾಳ ಜೊತೆಗೂ ಅಷ್ಟೇ ಕ್ಲೋಸ್ ಆಗಿದ್ಲು ಖುಷಿ. ಸತ್ಯ ದೀರ್ಘವಾಗಿ ಉಸಿರು ಬಿಟ್ಟು ಕಣ್ಮುಚ್ಕೊಂಡ್ಳು. ಕೀರ್ತನೆಯೊಂದಿಗೆ ಸ್ಟಾರ್ಟ್ ಮಾಡಿ ಮೆಲ್ಲಗೆ ತಾನು ಪ್ರಾಕ್ಟೀಸ್ ಮಾಡಿದ ಹಾಡನ್ನು ಹಾಡೋದಕ್ಕೆ ಶುರು ಮಾಡಿದ್ಲು. ಅಲ್ಲಿವರೆಗೆ ಗಲಾಟೆ ಮಾಡ್ತಿದ್ದ ಆಡಿಟೋರಿಯಂ ಅವಳ ಗಾಯನಕ್ಕೆ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು. ದೂರದಲ್ಲಿ ಹ್ಯಾಂಡ್ಸ್ ಕಟ್ಟಿ ನಿಂತಿದ್ದ ಸೂರ್ಯನನ್ನ ಸ್ಟೇಜ್ ಹಿಂದಿನ ಕರ್ಟನ್ ಬಳಿ ನಿಂತು ನೋಡ್ತಿದ್ಲು ಖುಷಿ. ಅಷ್ಟು ದೂರದಲ್ಲೂ ಅವನ ಕಣ್ಣುಗಳು ತನಗಾಗಿ ಹುಡುಕ್ತಿದ್ರೆ ಯಾಕೋ ಆ ಫೀಲಿಂಗ್ ತುಂಬ ಇಷ್ಟ ಆಯಿತು. ಕೆಲವು ಕ್ಷಣ ಸೂರ್ಯನಿಗೆ ತಾನು ಕಾಣಿದ್ರೆ ಹೇಗಿರುತ್ತೆ ಅನ್ನೋ ಐಡಿಯಾ ಬರ್ತಿದ್ದಂತೆ ಸತ್ಯ ಸಾಂಗ್ ಹಾಡ್ತಿರುವಾಗಲೇ ಸ್ಟೇಜ್ ಹಿಡಿದು ಬ್ಯಾಕ್ ಸೈಡ್ ಹೋಗಿ ಯಾರಿಗೂ ಕಾಣದಂತೆ ಸೂರ್ಯನನ್ನು ಅಬ್ಸರ್ವ್ ಮಾಡ್ತಿದ್ದಾಳೆ. 2 ನಿಮಿಷ ಆಡಿಟೋರಿಯಂನ 4 ಮೂಲೆಗಳಲ್ಲಿ ತನ್ನ ಚುರುಕಾದ ಕಣ್ಣುಗಳಿಂದ ಹುಡುಕಿದ ಸೂರ್ಯನಿಗೆ ಎಲ್ಲೂ ಖುಷಿ ಕಾಣಿಸ್ಲಿಲ್ಲ. ಪವಿತ್ರ ಹೋಗಿ ಖುಷಿ ಎಲ್ಲಿ ಅಂತ ಕೇಳಿದ. ಈಗ ತಾನು ಇಲ್ಲೇ ಇರಬೇಕಿತ್ತಲ್ಲ ಅಂತ ಹಿಂದೆ ತಿರುಗಿದ ಪವಿತ್ರಾಗ ಅಲ್ಲಿ ಕರ್ಟನ್ ಬಿಟ್ಟರೆ ಖುಷಿ ಕಾಣಿಸ್ಲಿಲ್ಲ. ವಾಶ್ರೂಮ್ಗೆ ಹೋಗಿದ್ದಾಳೇನೋ. ನೀನು ಯಾಕೆ ಇಷ್ಟು ಟೆನ್ಷನ್ ಪಡ್ತಿದ್ಯಾ? ಅವಳೆಲ್ಲೂ ಹೋಗಲ್ಲ, ಕಾಲೇಜ್ ಒಳಗೆ ಇರ್ತಾಳೆ, ಹೊರಗೆ ಫುಲ್ ಸೆಕ್ಯೂರಿಟಿ ಇದೆ, ಟೆನ್ಷನ್ ಬಿಡು. ಸತ್ಯ ತುಂಬ ಚೆನ್ನಾಗಿ ಆಡ್ತಿದ್ದಾಳಲ್ವಾ? ಸೂರ್ಯ ಆಡಿಟೋರಿಯಂ ಹೊರಗೆ ಬಂದ. ಅವನು ತನ್ನ ಮುಂದೆ ಆಡಿದ್ದೆಲ್ಲ ಸುಳ್ಳು ಗಾಂಭೀರ್ಯ. ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗೊಂದು ಹೇಳ್ತಿದ್ದಾನೆ ಅಂತ ಕೋಪಗೊಂಡು ಖುಷಿ ಇನ್ನೂ ಸ್ವಲ್ಪ ಹೊತ್ತು ಕಾಡಿಸೋಣ ಅಂದ್ಕೊಂಡು ಅಲ್ಲೇ ಮರಗಳ ಹಿಂದೆ ಬಂದು ಔತ್ಕೊಂಡ್ಳು. ವೇಗವಾಗಿ ಓಡಾಡ್ತಿರೋ ಸೂರ್ಯನನ್ನು ನೋಡ್ತಿದ್ದಾಳೆ. ಗ್ರೌಂಡ್, ಕ್ಯಾಂಟೀನ್, ಕ್ಲಾಸ್ ರೂಮ್ಸ್, ಸ್ಟಾಫ್ ರೂಮ್ಸ್, ಕೊನೆ ವಾಶ್ರೂಮ್ ಹತ್ರ ಕೂಡ ಕೇಳಿದ ಖುಷಿ ಬಂದಿದ್ದಾಳಾ ಅಂತ. ಗರ್ಲ್ಸ್ ಸ್ಟೂಡೆಂಟ್ಸ್ ಎಲ್ಲ
ಇಲ್ಲ ಅಂದರು. ಸೂರ್ಯ ತಲೆ ಹಿಡ್ಕೊಂಡ. ತಾನು ಅಂದ ಮಾತುಗಳಿಗೆ ಫೀಲಾಗಿ ಕೋಪದಲ್ಲಿ ಏನಾದರೂ ಮಾಡ್ಕೊಂಡ್ಲಾ ಎಂಬ ಭಯದ ಜೊತೆಗೆ ಅವಳನ್ನ ನೋಯಿಸಿದ್ನಲ್ಲ ಎಂಬ ವೇದನೆ ಅವನ ಮನಸ್ಸನ್ನು ಕಲಕ್ತಿದ್ರೆ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ಭಾರವಾದ ಹೆಜ್ಜೆ ಹಾಕ್ತಿದ್ದವನಿಗೆ ದೂರದಲ್ಲಿ ಪಾರ್ಕಿಂಗ್ನಲ್ಲಿ ಕಾರ್ಗೆ ಹೊರಗಿ ಸ್ಟೈಲಾಗಿ ನಿಂತು ಫೋನಲ್ಲಿ ಮಾತಾಡ್ತಿರೋ ಖುಷಿ ಕಂಡ್ಳು. ಕ್ಷಣ ಕಾಲ ಕಣ್ಣ ನಂಬಲಾರದೆ ನೋಡಿದವನಿಗೆ ಅವಳ ರೂಪವೇ ಕಾಣಿಸಿದಾಗ ಕಾಲ್ಗಳಿಗೆ ಚಕ್ರ ಕಡ್ದಂತೆ ವೇಗವಾಗಿ ಓಡ್ದ. ಕಣ್ಣು ಒರೆಸ್ಕೊಳ್ಳೋದನ್ನು ಮರೆತು. ಅವಳು ಕಂಡಳು ಅನ್ನೋ ಸಂತೋಷ ಒಂದೆಡೆ, ಇಷ್ಟು ಹೊತ್ತು ಭಯಪಡಿಸಿದ್ಲು ಅನ್ನೋ ಕೋಪ ಇನ್ನೊಂದೆಡೆ ಸೇರಿ ಖುಷಿ ಕೆನ್ನೆಗೆ ಹ್ಯಾಂಡ್ ಟಚ್ ಆಗೋ ಅರೆ ಕ್ಷಣದಲ್ಲಿ ನಿಲ್ಲಿಸ್ತಾ. ಅವನಷ್ಟು ಕೋಪದಲ್ಲಿ ಯಾವತ್ತೂ ನೋಡಿದು ಖುಷಿ ಹ್ಯಾಂಡ್ನಲ್ಲಿದ್ದ ಫೋನ್ ಜಾರು ಹೋಯಿತು. ಹುಚ್ಚಿಡ್ತಿದ್ಯಾ ನಿನಗೆ? ಕಣ್ಮುಂದೆ ಅದು ಏನು ಮಾಡ್ತಿದ್ಯಾ ಇಲ್ಲಿ? ನಿನಗಾಗಿ ಹುಚ್ಚನಂತೆ ಕ್ಯಾಂಪಸ್ ಎಲ್ಲ ಹುಡುಕ್ತಿದ್ರೆ ನೀನು ಇಲ್ಲಿ ಪ್ರಶಾಂತವಾಗಿ ಫೋನಲ್ಲಿ ಮಾತಾಡ್ತಿದ್ಯಾ? ಹುಚ್ಚ ನಿನಗೆ ಅಂತ ಇಳಿಸಿದ ಕೈಯನ್ನು ಎತ್ತೋದಕ್ಕೆ ಹೋಗಿ ಬೆದರಿದ ಅವಳ ಫೇಸ್ ನೋಡಿ ಕೋಪ ಕಂಟ್ರೋಲ್ ಮಾಡ್ಕೊಳ್ತಿದ್ದ ಸೂರ್ಯನ ಗಾಢವಾಗಿ ಅಪ್ಕೊಂಡ್ಳು. ಅಗ್ನಿ ಪರ್ವತವನ್ನು ಮಂಜಿನ ಬೆಟ್ಟ ಮುತ್ತಿಟ್ಟ ಭಾವನೆ ಇಬ್ಬರಲ್ಲೂ. ಮೆತ್ತನೆಯ ಅವಳ ದೇಹದ ಟಚ್ಗೆ ಅವನು ಚಲನೆ ಇಲ್ಲದೆ ಸ್ತಂಭಿಸ್ದ. ನಾನು ಕಾಣದಿದ್ರೆ ಇಷ್ಟೊಂದು ಹೆದರ್ದೆ. ನನ್ನ ನೋಡದೆ ನಾನು ಇಲ್ಲದೆ ನಿನ್ನ ಲೈಫ್ ಹೇಗೆ ಕಳೀತೀಯಾ ಹೇಳು ಅಂತ ಅವನ ಹಾರ್ಟ್ಗೆ ತಲೆ ಒರಗಿಸಿ ಕೇಳಿದ್ಲು. ಸೂರ್ಯನಿಗೆ ಮಾತುಗಳೇ ಬರಲಿಲ್ಲ. ಇಲ್ಲಿವರೆಗೆ ಎಷ್ಟು ಟೆನ್ಷನ್ ಕೊಟ್ಟಿದ್ಲು, ಎಷ್ಟು ಕೋಪ ತರಿಸಿದ್ಲು. ಆದರೆ ಅರೆ ನಿಮಿಷದಲ್ಲಿ ಅವನ್ನೆಲ್ಲ ಮಾಯ ಮಾಡಿದವಳು ಚೇಷ್ಟೆ ಮತ್ತು ಅಪ್ಪುಗೆಯಿಂದ ಕದಲು ಸಾಧ್ಯವಾಗಲಿಲ್ಲ. ಐ ಲವ್ ಯು ಸೂರ್ಯ. ನಿನ್ನ ನಡವಳಿಕೆ, ಉದಾರವಾಗಿ ಬರೋ ರೂಪಾಯಿನ ಆಶಿಸಿದ ನಿನ್ನ ಗುಣ, ಗರ್ಲ್ಸ್ ಕಡೆ ಕಣ್ಣೆತ್ತಿ ನೋಡದ ನಿನ್ನ ನೇಚರ್, ನಿನ್ನ ಎಲ್ಲ ಗುಣಗಳು ನನಗೆ ತುಂಬ ಇಷ್ಟ. ನಾನು ಮನಾಲಿಯಲ್ಲಿ ಹೇಳಿದಂಥದ್ದನ್ನೆಲ್ಲ ಕೇಳಿಸ್ಕೊಂಡಿದ್ಯಾ, ಅದಕ್ಕೆ ನನ್ನ ದೂರ ಇಟ್ಟಿದ್ಯಾ ಅಲ್ವಾ? ಡ್ಯಾಡಿಗೂ ನಿನ್ನ ಮೇಲೆ ಗುಡ್ ಇಂಪ್ರೆಷನ್ ಇದೆ, ಅದಕ್ಕೆ ನಮ್ಮಿಬ್ಬರನ್ನ ಒಂದೇ ಕಾಲೇಜ್ ಸೇರಿಸಿದ್ದಾರೆ. ನನ್ನನ್ನು ನೋಡ್ಕೊ ಅಂತ ನಿನಗೆ ಹೇಳಿದ್ದಾರೆ. ನಿನ್ನ ಮೇಲೆ ಅಷ್ಟು ನಂಬಿಕೆ ಇಷ್ಟ ಡ್ಯಾಡಿಗೆ. ಈ 18 ವರ್ಷಗಳಲ್ಲಿ ನಂತರ ಅಷ್ಟೇ ಅಲ್ಲ, ನನ್ನ ಸುತ್ತಮುತ್ತ ಕೂಡ ಯಾರೂ ಬರದಂತೆ ನೋಡ್ಕೊಂಡು ಡ್ಯಾಡಿ ನಿನ್ನ ಜೊತೆ ಸುತ್ತಿದ್ರೆ ಮಾತಾಡ್ತಿದ್ರೆ ಒಂದೇ ಮಾತು ಅಂದಿಲ್ಲ ಅಂದರೆ ಅಲ್ಲೇ ಅರ್ಥ ಆಗಲ್ವಾ? ಖುಷಿ ಮಾತಾಡ್ತಿರುವಾಗ ದೂರ ಸರಿಸಿದ ಸೂರ್ಯ. ಇದೇ ನಾನು ಥಿಂಕ್ ಮಾಡ್ತಿರೋದು. ಅಷ್ಟು ನಂಬಿಕೆ ಇಟ್ಟಿರೋ ಸರ್ ಹತ್ರ ನಾನು ಅದನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಕಾಶಕ್ಕೆ ಏಣಿ ಹಾಕೋ ಆಲೋಚನೆಯನ್ನು ನಾನು ಬಿಟ್ಟುಬಿಟ್ಟಿದ್ದೀನಿ. ನಮ್ಮ ಮಧ್ಯೆ ಲವ್ಗೆ ಆಸ್ತಿ ಅಂತಸ್ತು ಅಡ್ಡ ಬಂದರೆ ಅವನ್ನೆಲ್ಲ ಬಿಟ್ಕೊಡ್ತೀನಿ ಸೂರ್ಯ. ಶಟಾಪ್ ಖುಷಿ. ನೀನು ಬಿಟ್ಕೊಡೋದು ಆಸ್ತಿ ಅಂತಸ್ತನ್ನು ಮಾತ್ರ ಅಲ್ಲ, ನಿನ್ನ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೊಂಡ ನಿನ್ನ ಫ್ಯಾಮಿಲಿಯನ್ನು, ನಾನು ಇಷ್ಟೊಂದು ನಂಬಿದ ನಿಮ್ಮ ಅಪ್ಪನ ನಂಬಿಕೆಯನ್ನು, ನನ್ನಂಥವ್ನು ಲವ್ಗಾಗಿ ಅವನ್ನೆಲ್ಲ ಬಿಟ್ಕೊಡ್ತೀನಿ ಅಂತ ಹೇಳ್ತಿದೆಯಲ್ಲ, ಅಂದಾಗಲೇ ಅರ್ಥ ಆಗುತ್ತೆ ಲವ್ ಬಗ್ಗೆ ನಿನ್ನ ಒಪಿನಿಯನ್. ಕಾಲು ಕೆಳಗಿಡ್ದಂತೆ ಬಿಸಿಲು ಸೋಕದಂತೆ ಬೆಳೆಸ್ತವ್ರನ್ನ ಬಿಟ್ಟು ನನ್ನ ಜೊತೆ ಬರ್ತೀನಿ ಅಂತಿದ್ಯಾ. ನಾಳೆ ನನ್ನನ್ನು ಬಿಟ್ಟು ಮನೆಗಾಗಿ ಮತ್ತೆ ಹೋಗಲ್ಲ ಅನ್ನೋ ನಂಬಿಕೆ ಏನು ಅಂತವನು ಪೂರ್ತಿಯಾಗಿ ದೂರ ಸರಿದಾಗ ಖುಷಿ ಕಣ್ಣಿಂದ ನೀರು ಹರಿದು ಕೆಳಗೆ ಬಿತ್ತು. ಅದಕ್ಕೆ ಹೇಳಿದ್ದು ನನ್ನಂಥ ಅನಾಥರನ್ನು ನನ್ನ ಲೈಫ್ ಬರೋದಕ್ಕೆ ಬಿಡ್ತೀನಿ ಅಂತ, ಹೊರತು ನಿನ್ನಂಥ ಗರ್ಲನ್ನು ಎಂದಿಗೂ ಬರೋದಕ್ಕೆ ಬಿಡಲ್ಲ. ನಿನ್ನನ್ನು ನಾನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು. ನನ್ನನ್ನು ಹೀಗೆ ಬದುಕೋದಕ್ಕೆ ಬಿಡು. ನನಗಂತ ಕೆಲವು ಗೋಲ್ಸ್ ಇವೆ. ಈ ಲವ್ಗಾಗಿ ಅಟ್ರಾಕ್ಷನ್ಗಾಗಿ ಅವನ್ನೆಲ್ಲ ಬಿಟ್ಟು ನಿನ್ನ ನಾನು ಕರ್ಕೊಂಡು ಹೋಗಲಾರೆ. ಕರ್ಕೊಂಡು ಹೋದರೂ ಸಾಕಿ ಸಲಹಲಾರೆ. ನಿನಗೇನಾದರೂ ಆದರೆ ನನ್ನ ಲೈಫ್ ಹೋಗುತ್ತೆ. ನೀನು ಬದುಕಲು ಬಿಡಲ್ಲ ಅನ್ನೋ ಭಯದಿಂದ ನಿನ್ನ ಹುಡುಕ್ತೆ ಅಷ್ಟೇ ಹೊರತು ನಿನ್ನ ಮೇಲಿನ ಲವ್ ಹಂಗಲ್ಲ ಅಥವಾ ಇನ್ಯಾವುದೇ ಕಾರಣಕ್ಕಲ್ಲ. ನಿನ್ನ ಹಾರ್ಟ್ ನೋಯಿಸಿದರೆ ಐ ಆಮ್ ರಿಯಲಿ ಸಾರಿ. ಇನ್ಯಾವತ್ತೂ ನಿನ್ನ ಅಕ್ಕಪಕ್ಕ ಕೂಡ ನಾನು ಬರಲ್ಲ. ಅವಶ್ಯಕತೆ ಇದ್ದರೆ ಈ ಕಾಲೇಜನ್ನೇ ಅಲ್ಲ ಊರನ್ನೇ ಬಿಟ್ಟು ಹೋಗೋದಕ್ಕೆ ನಾನು ಸಿದ್ಧ. ನನ್ನ ಮೇಲೆ ದಯೆ ತೋರಿ ನನಗೆ ದೂರ ಇರು ಖುಷಿ ಪ್ಲೀಸ್. ಹ್ಯಾಂಡ್ ಸೈಡನ್ನು ಜೋಡಿಸಿ ವೇಗವಾಗಿ ಹಿಂದೆ ತಿರುಗಿ ಹೊರಟು ಹೋಗ್ತಿರೋ ಸೂರ್ಯನ ಕಣ್ಣಲ್ಲಿ ನೀರು ಸುರಿದು ಗಾಳಿಯಲ್ಲಿ ಕರಗೋದು ಖುಷಿಗೆ ತಿಳಿಲಿಲ್ಲ. ಪವಿತ್ರ ಮುಂದೆ ಹೋಗಿ, ಖುಷಿ ಏನಾದ್ಲು ಸೂರ್ಯ? ಇಲ್ಲೆಲ್ಲೂ ಕಾಣ್ತಿಲ್ಲ, ಎಲ್ಲೂ ಹೋದ್ಲು ಅಂದ್ಲು. ಪಾರ್ಕಿಂಗ್ನಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾಳೆ ಅಂತ ಹೇಳಿ ಸತ್ಯ ಬಂದಿದ್ದರಿಂದ ಇನ್ನೂ ಅಲ್ಲಿರದೆ ಕಾಲೇಜಿಂದ ಅವಳ ಜೊತೆ ಹೊರಗೆ ಬಂದ. ನಿಂತ ಪ್ಲೇಸ್ನಿಂದ ಕದಲದೆ ಸೂರ್ಯನನ್ನು ನೋಡ್ತಿದ್ದ ಖುಷಿಗೆ ಸೂರ್ಯನ ಮಾತುಗಳು ಮತ್ತೊಮ್ಮೆ ನೆನಪಾದವು. ಅವನು ತನ್ನ ಲವ್ವನ್ನು ಬೇಕಂತಲೇ ಅನುಮಾನಿಸಿಲ್ಲ. ಆ ಮಾತುಗಳ ಹಿಂದೆ ಎಷ್ಟೋ ವೇದನೆ ಇತ್ತು. ಈ ಲವ್ಗೆ ಇವೆಲ್ಲ ಯಾಕೆ ಅಡ್ಡಿ ಆಗ್ತಿವೆ? ತನ್ನ ಲವ್ನಲ್ಲಿ ಲೋಪ ಇಲ್ದಿದ್ದಾಗ ಯಾವತ್ತಾದರೂ ತನ್ನ ಮನಸ್ಸು ಸೂರ್ಯನಿಗೆ ತಿಳಿದೇ ಇರುತ್ತೆ ಅಂತ ವೆಯ್ಟ್ ಮಾಡಲು ಸ್ಟಾರ್ಟ್ ಮಾಡಿದ್ಲು. ಅನ್ವಿಕಾ ಮತ್ತು ಅರ್ಜುನ್ ಮಾತಾಡ್ತಾ ಗಾರ್ಡನ್ಗೆ ಹೋದರೆ ಸೂರ್ಯನ ಆಲೋಚನೆಯಲ್ಲಿದ್ದ ಖುಷಿ ಕಣ್ಮುಚ್ಚಿದ್ಲು. ಅರೆ ಯಾರು? ಗೆಸ್ ಮಾಡು ಅಂದ್ಲು. ಆ ವಾಯ್ಸ್ ಯಾರದ್ದು ಅಂತ ಎಷ್ಟು ಥಿಂಕ್ ಮಾಡಿದ್ರು ತಿಳಿಲಿಲ್ಲ. ಸಾರಿ ನೆನಪಿಲ್ಲ. ಗುರುತು ಹಿಡಿಲಿಲ್ವ ನನ್ನ? ಇದು ಅವಮಾನ. ನೀನು ಹೇಳೋವರೆಗೂ ಬಿಡಲ್ಲ. ಪ್ಲೀಸ್ ಪ್ಲೀಸ್ ಕ್ಷಮಿಸು. ನಿಜಕ್ಕೂ ನೆನಪಿಲ್ಲ ಹೇಳು. ಮುದ್ದ ಕೇಳ್ತಿರ್ದ್ರಿಂದ ಇನ್ನೂ ಪೆಟ್ಟು ಮಾಡಲಾಗದೆ ಹ್ಯಾಂಡ್ಸ್ ತೆಗೆದ ತಕ್ಷಣ ಹಿಂದೆ ತಿರುಗಿ ನೋಡಿದ ಖುಷಿಗೆ ಜೀನ್ಸ್ನಲ್ಲಿ ಚಬ್ಬಿ ಚಿಕ್ಸ್ನೊಂದಿಗೆ ಕಾಣಿಸಿದ್ದು ಇಶಾ. ಇಶೂ ಎಗ್ರಿ ಅವಳನ್ನು ಅಪ್ಕೊಂಡ್ಳು. ಅವಳನ್ನು ಹಿಡ್ಕೊಂಡು ಬೇಬಿ ಗರ್ಲ್ ಹೇಗಿದೆಯಾ, ದೊಡ್ಡೋಳಾಗ್ಬಿಟ್ಟಿಯಲ್ಲ ಅನ್ನುತ್ತಾ ಗಿರಗಿರಾ ತಿರುಗಿಸಿದ್ಲು. ಇದೇನಾ ಭಾವ ಕೊಡ್ತೀನಿ ಎಂದು ಸರ್ಪ್ರೈಸ್? ನಿಜಕ್ಕೂ ಊಹಿಸಿರಲಿಲ್ಲ. ಹೀರಾಳಿ ಗೊತ್ತಾ ನೀನು ಬರ್ತಿರೋದು? ಖುಷಿ ಕೆನ್ನೆ ಕಚ್ಚಿ ಕೆಳಗಿಳಿಸುತ್ತಾ, ನಮ್ಮ ಅಣ್ಣ ನಿನ್ನ ಹತ್ರ ಬಚ್ಚಿಡ್ತಾನೆ, ಆದರೆ ಅವನ ಹತ್ರ ಬಚ್ಚಿಡಲಿಲ್ಲ. ಇಂಡಿಯಾದಲ್ಲಿ ಕಾಲಿಟ್ಟ ತಕ್ಷಣ ಕಾಲ್ ಮಾಡಿ ಬಂದ್ಯಾ ಅಂದ್ಲು. ಅವಳನ್ನ ಸರ್ಪ್ರೈಸ್ ಮಾಡೋಣ ಅಂದರೆ ಅವಳೇ ನಂಗೆ ಶಾಕ್ ಕೊಟ್ಲು. ಇದೆಲ್ಲ ಅವನಿಂದಲೇ. ಇಟ್ಸ್ ಓಕೆ ಬಿಡು. ಬಲೆ ಇದೆಯಾ ಕೊರಿಯನ್ ಹೀರೋಯಿನ್ ಥರ. ಹಿಹಿ, ನಾವು ಡ್ರಾಮಾಸ್ ವೀರ ಅಭಿಮಾನಿಗಳಲ್ವಾ, ಕಟ್ಟು ಜುಟ್ಟು ಹಾಗೆ ಮೇಂಟೈನ್ ಮಾಡ್ತೀವಿ. ಮರಿ ನಿನ್ನ ಹೀರೋ ಸಿಕ್ಕಿದಾನಾ? ಈಗೇನು ಯಾವಾಗಲೂ ಸಿಕ್ಕ ನನ್ನ ಹಿಂದೆ ನಾಯಿ ಮರಿ ಥರ ತಿರುಗ್ತಿದ್ದಾನೆ. ನಾನು ನಾಯಿ ಮರಿನಾ? ಯಾರು?
ಹ್ಞೂ ನಾನೇ, ಖುಷಿ ಅಂದಿದ್ದೆ ತಡ ಬನ್ನಿ ಅನ್ನುತ್ತಾ ಹೊರಗೆ ಬರೋಷ್ಟರಲ್ಲಿ ಅನ್ವಿಕಾ ಮತ್ತು ಅರ್ಜುನ್ ಬರ್ತಿದ್ರು. ಅವರ ಕಾಲಿಗೆ ನಮಸ್ಕರಿಸಿ ಹಾಯ್ ಮಾನ್ಸ್ಟರ್ ಸರ್ ಅಂದ್ಲು. ಏಯ್ ಏನಂದೆ? ಅನ್ವಿಕಾ ಹ್ಯಾಂಡ್ ಎತ್ತಲು ಹೋದರೆ, ನಮ್ಮಣ್ಣನಿಗೆ ಮಾವನವರು, ನಾನು ಅವರಿಗೆ ಸೊಸೆ ಅಲ್ವಾ ಅನ್ವಿಕಾ ಅತ್ತೆ. ಆದರೆ ಮಾವನವರಿಷ್ಟು ಯಂಗ್ ಮತ್ತು ಹ್ಯಾಂಡ್ಸಮ್. ಹಾಗಿದ್ರೆ ಹಳೆಯ ಹೆಸರು ಇಷ್ಟ ಆಗಲಿಲ್ಲ. ಮಾನ್ಸ್ಟರ್ ಮಾವನವರೇ, ನಮ್ಮ ಅಣ್ಣನಿಗೆ ಮದುವೆ ಯಾವಾಗ ಮಾಡ್ತೀರಾ? ಇಲ್ಲಿ ನನಗಾಗಿ ಒಂದು ಜೀವ ಕಾಯ್ತಾ ಯೌವನ ವ್ಯರ್ಥ ಮಾಡ್ಕೊಳ್ತಿದೆ ಅಂದ್ಲು ಕಾರ್ತಿಕ್ ಕಡೆ ನೋಡ್ತಾ. ನನ್ನ ಹರ್ಷ ಒಳ್ಳೆಯವನು, ಬುದ್ಧಿವಂತನಾಗಿ ಪದ್ಧತಿಯಿಂದ ಇರ್ತಾನೆ. ನೀನೇ ಆ ವೈಟ್ ಹೀರೋಯಿನ್ ಥರ ತುಂಟಿಯಾಗಿ ಚೇಂಜ್ ಆಗಿದೆಯಾ. ಯು ಮೀನ್ ಕೊರಿಯನ್ ಹೀರೋಯಿನ್ಸ್? ಹಾಯ್ ಬ್ರೋ, ನಿನ್ನ ಫ್ರೆಂಡ್ ನನ್ನ ನಾಯಿ ಮರಿ ಅಂದ್ಲು ಖುಷಿ. ಅದರಲ್ಲಿ ನಂಬಿಕೆ ಮತ್ತು ಲವ್ ಕಾಣಿಸ್ಲಿಲ್ವಾ ನಿನಗೆ? ಅದು ಹಾಗೆ ಹೇಳ್ಬೇಡ. ನನ್ನ ಮನಸ್ಸಿನ ಮಾತು ನಿಜಕ್ಕೂ ಅರ್ಥ ಮಾಡ್ಕೊಳ್ಳಲ್ಲ. ನನಗೆ ಯಾವಾಗಲೂ ಅರ್ಥ ಆಗಿದೆ, ನಿನಗೆ ನಾನೆಂದ್ರೆ ಅರ್ಥ ಆಗಿಲ್ಲ. ನಿಮ್ಮ ಜಗಳ ಬೇಡ, ಹೀರಾ ಹತ್ರ ಹೋಗೋಣವಾ? ಅವಳು ನಿನ್ನ ಆದ್ನಿ ಜೊತೆ ಸೀರೀಸ್ ನೋಡ್ತಾಳೆ. ಆಹಾ, ಮತ್ತೆ ಏನಂದ್ಕೊಂಡಿದ್ಯಾ? ನಮ್ಮ ಕೆ ಡ್ರಾಮಾಸ್ ಪವರ್ ಅಂದರೆ. ಮತ್ತು ನಿಮ್ಮ ಅಣ್ಣನಿಗಲ್ಲಿ ಹೀರೋಯಿನ್ನ ಮದುವೆ ಮಾಡಿಸ್ಬೇಕಿತ್ತಲ್ಲ ಸೊಸೆ ಮಗಳೇ, ನಮ್ಮ ಬೇಬಿಗಾಗಿ ಇಲ್ಲಿಗೆ ಯಾಕೆ ಕಳಿಸ್ದೆ ಅಂದ್ರೆ ಅರ್ಜುನ್. ಏನು ಮಾಡ್ತೀವಿ ಮಾನ್ಸ್ಟರ್, ಅವನಿಗೆ ನಿಮ್ಮ ಬೇಬಿನೇ ಬರೆದಿದೆ. ಅವಳನ್ನ ಬಿಟ್ಟು ಇನ್ಯಾರನ್ನೂ ಹತ್ರ ಸೇರಿಸಲ್ಲ. ನಿಮ್ಮ ಮಗಳು ಮದ್ದು ಹಾಕಿದ್ದಾಳೆ ನಮ್ಮ ಅಣ್ಣನಿಗೆ. ಏನಂದೆ? ಹಿಂದಿನಿಂದ ಬಂದು ವಾಯ್ಸ್ ಕೇಳಿದ್ರು. ತಿರುಗಿ ನೋಡಿದ್ರು. ಸೊಂಟದ ಮೇಲೆ ಹ್ಯಾಂಡ್ ಇಟ್ಕೊಂಡು ಸಿಟ್ಟಿನಿಂದ ನೋಡ್ತಿದ್ದಾಳೆ ಹೀರೋ ಮೈ ಬೇಬಿ ಅನ್ನುತ್ತಾ ಅವಳನ್ನ ಒಪ್ಕೊಂಡ್ಳು. ಮೊದಲು ಜಗಳ ಆಡಿ ಆಮೇಲೆ ಹೀರಾಳಿಂದ ಬಯಸ್ಕೊಂಡು, ಅಲ್ಲಿ ಅವನು, ಇಲ್ಲಿ ನೀವಿಬ್ಬರು ಸೇರಿ ನನ್ನನ್ನು ಫುಟ್ಬಾಲ್ ಆಡ್ಕೊಂಡಿದ್ದೀರಲ್ಲ. ಆದರೆ ಏನು ಮಾಡೋಣ, ನೀವಿಬ್ಬರು ಅಂದರೆ ಪರಮ ಪ್ರೀತಿ ನನಗೆ, ಅದಕ್ಕೆ ಸಹಿಸ್ಕೊಂಡೆ. ಅಂತೂ ಮಾತಾಡ್ಕೊಂಡಿದ್ದೀರಾ ಅಥವಾ ಇನ್ನು ಮೌನವ್ರತ ಕಂಟಿನ್ಯೂ ಮಾಡ್ತಿದ್ದೀರಾ? ಮೌನವ್ರತವೂ ಇಲ್ಲ, ಮಣ್ಣೂ ಇಲ್ಲ. ಇಬ್ಬರು ಒಂದು ಚೇಂಬರ್ನಲ್ಲಿ ಸರಸವಾಡುವವರೆಗೂ ಹೋಗಿದೆ ಗ್ರಂಥ. ಖುಷಿ ನೆತ್ತಿಗೆ ಒಂದು ಹಾಕಿದ್ಲು ಹೀರಾ. ಅಷ್ಟರಲ್ಲಿ ಅನ್ವಿಕಾ, ಅರ್ಜುನ್, ವಾಸವಿ ಮತ್ತು ಚಂದ್ರಮೌಳಿ ಅವರ ಜೊತೆ ಮಾತಾಡ್ತಾ ಗಾರ್ಡನ್ನಲ್ಲಿ ತಿರುಗ್ತಾ ಇವರ ಮಾತುಗಳು ಕೇಳಿಸೋದಷ್ಟು ಬ್ಯುಸಿಯಾಗಿದ್ದರು. ನೀನು ಸಣ್ಣ ಹುಡುಗಿ ಅಂತ ಡ್ಯಾಡಿ ಭ್ರಮೆಯಲ್ಲಿದ್ದಾರೆ, ಆದರೆ ನೀನು ತುಂಬ ಘಾಟಿ. ಹಬ್ಬ 20 ವರ್ಷ ಬರ್ತಿದ್ದಾವೆ, ಸಣ್ಣ ಹುಡುಗಿ ಏನು? ಆದರೆ ಡ್ಯಾಡಿಗೆ ನಾವಂದರೆ ಪ್ರಾಣ. ಅದಕ್ಕೆ ಮಮ್ಮಿ ಹತ್ರ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇ. ಆದರೂ ನಾನು ಸುಳ್ಳು ಹೇಳಿದ್ದೀನಾ? ನೀನು ಆಫೀಸ್ಗೆ ಈ ಹೀರೋ ಬಂದಿದ್ದಾನಲ್ಲ, ಗಂಟೆಗಟ್ಟಲೆ ಇಬ್ಬರು ಒಂದೇ ಚೇಂಬರ್ನಲ್ಲಿ ಇರಲಿಲ್ವಾ? ಯಾರು ಹೇಳಿದ್ದು ನಿನಗೆ? ಯಾರು ಹೇಳಿದ್ರೇನು, ನಿಜವೇ ಅಲ್ವೇ ಅಂತ ಗದರಿಸಿದ್ಲು. ಸಿಗಲಿ ಅವನು. ಹಾಂ ಕೇಳು, ಹೇಗೆ ಹೇಳ್ತೀಯಾ, ನಿನ್ನಿಷ್ಟ. ಆದರೆ ನಿಜಕ್ಕೂ ಇಷ್ಟು ಸಡನ್ನಾಗಿ ಯಾಕೆ ಬಂದೆ ಈಶಮ್ಮ? ಇಷ್ಟು ದಿನ ನಾವಿದ್ದೀವಿ ಅಂತ ನೆನಪಿತ್ತ ನಿನಗೆ? ನಿಮ್ಮ ಅಣ್ಣ ಬಂದಿದ್ದಕ್ಕೆ ಬಂದಿದೆಯಾ ಅಷ್ಟೇ ತಾನೇ? ಖುಷಿ ಬೆದರಿಸ್ತಾ ನೋಡಿದ್ಲು. ನಾನೇನು ಮಾಡಲಿ ಖುಷಿ, ಹೀರಾ ಹತ್ರ ಮಾತಾಡಬೇಕಾದ್ರೂ ಅಥವಾ ಅವಳಿಗಾಗಿ ಇಲ್ಲಿಗೆ ಬರಬೇಕಾದ್ರೂ ನನ್ನ ಅಣ್ಣ ಕಳಿಸ್ಬೇಕಲ್ಲ. ಕೆಲವು ದಿನ ವೆಯ್ಟ್ ಮಾಡು, ಈಗ ಬೇಡ ಅಂದಿದ್ದ. ಫೈನಲ್ಲಾಗಿ ಅವನೇ ಬಂದಿದ್ದಾನೆ. ಇನ್ನು ನನಗೇನು ಪ್ರಾಬ್ಲಮ್, ಅದಕ್ಕೆ ಬಂದೆ. ಏನು ನಾನು ಬಂದಿದ್ದಕ್ಕೆ ಡಿಸಪಾಯಿಂಟ್ಮೆಂಟ್ ಆಗ್ತಿದ್ಯಾ? ಇಲ್ಲ, ನಿಮ್ಮ ಅಣ್ಣ ತಂಗಿ ಬರುವಾಗ ಆ ಚೆರ್ರಿ ಹಣ್ಣನ್ನು ಕೂಡ ಹೊತ್ತಂದಿದ್ದೀರಲ್ಲ, ಅದಕ್ಕೆ ಕೋಪ ಬರ್ತಿದೆ. ಅವಳನ್ನ ಕರ್ಕೊಬಂದ್ರಿ ಮಧ್ಯಕ್ಕೆ? ನಮ್ಮ ಹೀರಾ ಪ್ರಶಾಂತವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ನನಗೆ ಗೊತ್ತಿರಲಿಲ್ಲ ಬೇಬಿ ಚೆರ್ರಿ ಬಂದಿದ್ದಾಳೆ ಅಂತ. ಬಂದಮೇಲೆ ಅವನು ಹೇಳ್ದ. ಹೊಡಿಬೇಕನ್ನಿಸ್ತಾದ್ರೆ ಏನು ಮಾಡಲಿ? ಆದರೆ ಅವಳು ಮಧ್ಯದಲ್ಲಿ ಬರೋದೇನು? ಅವಳು ಯಾವಾಗಲೂ ಪಕ್ಕದಲ್ಲೇ ಇದ್ದಾಳೆ. ಹೀರಾ ಅರ್ಶನ್ ಮಧ್ಯೆ ಯಾರೂ ಬರಲ್ಲ. ಅವಳನ್ನ ಹೇಗಾದರೂ ಮಾಡಿ ಸೈಡ್ ಮಾಡಬೇಕು ಅಂತ ಅಣ್ಣ ನೋಡ್ತಿದ್ದಾನೆ. ಅವಳಿಗೆ ಅಣ್ಣ ಅಂದರೆ ಇಷ್ಟ ಇಲ್ಲ ಅಂತ ಮದುವೆ ಮಾಡ್ಕೊಳ್ಳೋಣ ಅಂತ ಮಮ್ಮಿಗೆ ಹೇಳಿದ್ರೆ ತಾನು ಮಾತ್ರ ಏನು ಮಾಡ್ತಾಳೆ? ಅದಕ್ಕೆ ಇಲ್ಲಿ ಕರೆ ತಂದಿದ್ದಾನೆ. ನಮ್ಮ ಮಧ್ಯೆ ಇದ್ರೆ ಅವಳಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ. ನಮ್ಮ ಮಮ್ಮಿ ಅದರ ಬ್ರೈನ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟಿದ್ದಾರೆ ಅಣ್ಣನ ಜೊತೆ ಮದುವೆ ಅಂತ ಹೇಳಿ. ಒಳಗೆ ಬಂದ ಅನ್ವಿಕಾ ಮಕ್ಕಳಿಗೆಲ್ಲ ಜ್ಯೂಸ್ ಮತ್ತು ಫ್ರೂಟ್ಸ್ ನೀಡ್ತಾ, ಮನೆ ಕಳೆಯಿಂದ ಕೂಡಿದೆ ಗೊತ್ತಾ. ಮನೆಯಲ್ಲಿ ಮಕ್ಕಳು ಓಡಾಡ್ತಿದ್ರೆ ಆ ಒಂದು ಸಂಭ್ರಮವೇ ಬೇರೆ. ಇಶು, ನೀನು ಮಾತ್ರ ಈಗಲೇ ಹೋಗುವಂತಿಲ್ಲ. ಹರ್ಷ ಮತ್ತು ಹೀರಾ ಮದುವೆ ಆಗೋವರೆಗೂ ನೀನು ಇಲ್ಲೇ ಇರಬೇಕು. ಹಾಂ ಅತ್ತೆ, ಅವರಿಬ್ಬರಿಗೂ ಮದುವೆ ಮಾಡಿದೆ ನಾನು ಇಲ್ಲಿಂದ ಕದಲಲ್ಲ. ನಾನು ಬಂದಿರೋದೇ ಅವರಿಬ್ಬರು ಕಲ್ಯಾಣ ಮಾಡಲಿಕ್ಕೆ ಅಂತ ಅಭಯ ಕೊಡುತ್ತಾ ಫೋರ್ಸ್ ಕೊಡ್ತಿದ್ರೆ ನಕ್ಕಿದ್ರು. ಹಾಯ್ ಗರ್ಲ್ಸ್, ಅಮ್ಮ ಮತ್ತು ಅಪ್ಪನ ಪುನರ್ವಿವಾಹ ಪ್ಲ್ಯಾನ್ ಮಾಡ್ತಿದ್ದೀವಿ. ಹೇಗೂ ಎಲ್ಲರೂ ಇದ್ದೀರಾ, ಅದರಿಂದ ಈ ವೀಕ್ನಲ್ಲಿ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳೋಣ, ಏನಂತೀರಾ? ಎಲ್ಲರೂ ಅನ್ನಲು ಖುಷಿ ಗಟ್ಟಿಯಾಗಿ ಕೂಗಿದ್ಲು. ವಾವ್ ಡ್ಯಾಡಿ, ನಮ್ಮ ಮನೇಲಿ ಫಂಕ್ಷನ್, ಐ ಆಮ್ ಸೋ ಹ್ಯಾಪಿ. ಅದ್ಧೂರಿಯಾಗಿ ಮಾಡೋಣ ಡ್ಯಾಡಿ. ಹಾಂ ಬೇಬಿ, ಆದರೆ ನಮ್ಮ ಫ್ಯಾಮಿಲಿ ಮತ್ತು ಸುತ್ತಮುತ್ತಲ ನೈಬರ್ ಜೊತೆ ಅಷ್ಟೇ, ಅದ್ಧೂರಿ ಆಗಬೇಡ. ಎಲ್ಲರೂ ಕಣ್ಣು ನಮ್ಮ ಮೇಲೆ ಇರೋದು ನನಗಿಷ್ಟ ಇಲ್ಲ. ಯುವ ವಿಶ್ ಡ್ಯಾಡಿ, ಯಾರು ಬಂದರೂ ಬರೆದಿದ್ರು, ಇದು ನಮ್ಮ ಫಂಕ್ಷನ್ ಅಲ್ವಾ? ನಿಜಕ್ಕೂ ನಿಮ್ಮ ಮಮ್ಮಿ ಮದುವೆ ಹೆಣ್ಣು ಹಾಕ್ತಾಳೆ ಅಂತ ಅರ್ಜುನ್ ಆಟ ಆಡಿಸ್ತಿದ್ರೆ ಹೋಗಮ್ಮ ಅನ್ನುತ್ತಾ ನಾಚ್ಕೊಳ್ತಾ ಒಳಗೆ ಹೋಗ್ಬಿಟ್ರು ವಾಸವಿ ನಗ್ನಗ್ತಾ. ನಮಗೆ ಬಹಳಷ್ಟು ಬಾಕ್ಸ್ ಇವೆ ಅಲ್ವಾ ಮಮ್ಮಿ? ಮದುವೆ ಗಂಡು ಮತ್ತು ಹೆಣ್ಣಿಗಾಗಿ ಶಾಪಿಂಗ್ ಮಾಡಬೇಕು, ಜ್ಯುವೆಲರಿ ಕೊಡಬೇಕು, ಫಂಕ್ಷನ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕು. ಇವನ್ನೆಲ್ಲ ನಾವು ನೋಡ್ಕೊಳ್ತೀವಿ ಬೇಬಿ. ನೋ ಡ್ಯಾಡಿ, ನಾವೀಗ ದೊಡ್ಡವರಾಗಿದ್ದೀವಲ್ವಾ, ಒಬ್ಬೊಬ್ಬರು ಒಂದೊಂದು ವರ್ಕ್ ಹಂಚ್ಕೊಳ್ತೀವಿ. ನೀವೇನು ಮಾಡಬೇಡಿ, ಜಸ್ಟ್ ಹಾಕಿ ಕೂತ್ರೆ ಸಾಕು. ಏನು ಹೀರಾ, ನಾವು ಮಾಡೋಣವಾ ಬೇಡವೋ? ಹೌದು ಡ್ಯಾಡಿ, ನಮ್ಮ ಮದುವೆಗಳು ನೀವು ಮಾಡ್ತೀರಾ, ಸೊ ಈಗ ಅಜ್ಜಿ ಮತ್ತು ತಾತನ ಮದುವೆ ನಾವು ಮಾಡ್ತೀವಿ. ನಮಗೆಲ್ಲ ಗೊತ್ತು. ತಿಳಿಯದಿದ್ದರೆ ನಿಮ್ಮನ್ನು ಕೇಳ್ತೀವಿ, ನಮಗೊಂದು ಚಾನ್ಸ್ ಕೊಡಿ ಡ್ಯಾಡಿ ಅಂತ ಹೀರಾ ಬೇಡ್ಕೊಳ್ತಿದ್ರೆ. ಓಕೆ, ಪರ್ಮಿಷನ್ ಗ್ರಾಂಟೆಡ್, ಬಟ್ ಕೇರ್ಫುಲ್ ಆಗಿರಬೇಕು. ಎಲ್ಲಿಗೆ ಹೋದರೂ ನನಗೆ ಹೇಳಿಯೇ ಹೋಗಬೇಕು ಎನ್ನಲು ಥ್ಯಾಂಕ್ಸ್ ಡ್ಯಾಡಿ ಅಂತ ಹೀರಾ ಮತ್ತು ಖುಷಿ ಅರ್ಜುನನ್ನು ಹಗ್ ಮಾಡಿಕೊಂಡ್ರು. ಡ್ಯಾಡಿ, ಅರೇಂಜ್ಮೆಂಟ್ಸ್ಗೆ ನಮಗೆ ಸ್ವಲ್ಪ ಹೆಲ್ಪ್ ಬೇಕು. ಹೀರಾ ಅರ್ಜುನ್ ಹೆಲ್ಪ್ ತೊಗೊಳ್ತಾಳೆ. ನಾನು ಸೂರ್ಯ, ಸತ್ಯ ಮತ್ತು ಪವಿತ್ರಾಳ ಹೆಲ್ಪ್ ತೊಗೊಳ್ತೀನಿ. ನೀವು ಏನೂ ಅನ್ಬಾರ್ದು ಅಂತ ಮೆಲ್ಲಗೆ ತಂದೆಗೆ ಮಾತ್ರ ಕೇಳಿಸೋ ಅಂತ ಹೇಳಿದ್ಲು. ತನ್ನೊಂದು ನೋಟ ನೋಡಿದ್ರು. ಪ್ಲೀಸ್ ಡ್ಯಾಡಿ, ಅವ್ನು ಕರಗ್ತಿಲ್ಲ, ಹೀಗಾದರೂ ಒಂದು ಚಾನ್ಸ್ ಹತ್ರ ಇದ್ದರೆ ಚೆನ್ನಾಗಿರುತ್ತೆ ಅಂತ ತಂದೆಯ ಹಾರ್ಟನ್ನು ಕೇಳ್ತಿದ್ರೆ, ಅವನನ್ನು ಕಾಡ್ಸಲ್ಲ ಅಂದರೆ ಕರಿತೀನಿ ಅಂದರು. ಪಿಂಕಿ ಪ್ರಾಮಿಸ್ ಕಾಡ್ಸಲ್ಲ, ಮನಸ್ಸಲ್ಲಿ ಮಾತ್ರ ಟಾರ್ಚರ್ ಕೊಡ್ತೀನಿ ಅಂದ್ಕೊಂಡ್ಳು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.